ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಅಡುಗೆ ಏನು ಮಾಡಿದೆ ಮತ್ತು ಮಜ್ಜಿಗೆಯನ್ನು ಮೊಸರನ್ನು ಕಡಿದು ಬೆಣ್ಣೆ ಮಾಡಿ ತುಪ್ಪವನ್ನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಅಷ್ಟೆಲ್ಲ ಏನೆಲ್ಲ ಕೆಲಸವನ್ನು ಮಾಡಿದ್ದೀನಿ ನಾನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಮಜ್ಜಿಗೆ ಕಡಿಯೋದನ್ನು ತೋರಿಸ್ತಾ ಇದ್ದೀನಿ. ಮಜ್ಜಿಗೆಯನ್ನು ಕಡಿದು ಒಂದು ಕಡೆ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಆಗತ್ತಲ್ವ. ಹಾಗಾಗಿ ಕಡಿತಾ ಇದ್ದೀನಿ. 2 ದಿನಕ್ಕೊಮ್ಮೆ ನಾನು ಮಜ್ಜಿಗೆಯನ್ನು ಕಡಿತೀನಿ. ಮಜ್ಜಿಗೆ ಕಡಿಯುವ ಮಷಿನ್ TSSಲ್ಲಿ ಸಿಗತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ. ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮೋಸ್ಟ್ಲಿ. ನೋಡಿ, ಚೆನ್ನಾಗಿ ಬೆಣ್ಣೆ ಬಂತು. ಈ ರೀತಿಯ ಒಂದು ಮಷಿನನ್ನು ಇಟ್ಕೊಂಡ್ಬಿಟ್ರೆ ನೀವು ಅರ್ಧ ಲೀಟರ್ ಮೊಸರಿದ್ದರೂ ಕೂಡ ಕಡಿಬಹುದು, ಬೆಣ್ಣೆಯನ್ನು ಮಾಡಬಹುದು. ಒಂದು ಸ್ವಲ್ಪ ಬೇಕು ಅನಿಸುತ್ತೆ, ಒಂಚೂರು ಒಂದು 2 ನಿಮಿಷ ಇದ್ದರೆ ಫಸ್ಟ್ ಕ್ಲಾಸ್ ಬೆಣ್ಣೆ ರೆಡಿಯಾಗೇ ಬಿಡ್ತು. ನೋಡಿ ಸಾಕು, ಈಗ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ. ಸ್ಕ್ರೂವನ್ನು ಕೆಳಗಡೆ ತೆಗೆದ್ರಾಯಿತು. ಫಸ್ಟ್ ಕ್ಲಾಸ್, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಹೆಲ್ದಿ ಮಜ್ಜಿಗೆನೂ ಕೂಡ ಕುಡಿಲಿಕ್ಕೆ ಆಗುತ್ತೆ. ಬೆಣ್ಣೆ ಆಗುತ್ತೆ, ಮಜ್ಜಿಗೆ ಆಗುತ್ತೆ. ಶುಭಂ ಹಾಲು ನಾನು ಪ್ಯಾಕೆಟ್ ತಗೊಳ್ಳೋದು, ತುಪ್ಪ ಕೂಡ ಆಗುತ್ತೆ. ಆದರೆ ಮನಸ್ಸು ಕೊಟ್ಟು ಕೆಲಸವನ್ನು ನಾವು ನಿಧಾನವಾಗಿ ಸ್ವಚ್ಛವಾಗಿ ಮಾಡಬೇಕು. ಅಂದರೆ ಒಟ್ಟು ಮಾಡ್ತೀನಿ ಅಂದರೆ ಆಗಲ್ಲ. ಈ ಮಜ್ಜಿಗೆ ಬೆಣ್ಣೆ ಕೆಲಸ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ನನಗೆ ಎಷ್ಟೊತ್ತಿಗೂ ಒಳಗಡೆ ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಒಂದೊಂದ್ಸಲಿ ಬೇಜಾರು ಬಂದುಬಿಡುತ್ತೆ. ಆದರೂ ಕೂಡ ನಮಗೆ ಬೇಕಲ್ವ, ಬೆಣ್ಣೆ ತುಪ್ಪ ಅಂದ್ಕೊಂಡು ಮಾಡ್ತಾಯಿರ್ತೀನಿ. ಮಜ್ಜಿಗೆಯಿಂದ ತೆಗೆದ ತಕ್ಷಣ ನಾವು ತುಪ್ಪವನ್ನು ಮಾಡಲಿಕ್ಕೆ ಆಗಲ್ಲ. ಬೆಣ್ಣೆಯನ್ನು ನೀರಿನಲ್ಲಿ ಕ್ಲೀನಾಗಿ ತೊಳೆದು ತುಪ್ಪವನ್ನು ಮಾಡಲಿಕ್ಕೆ ಇಡಬೇಕು. ಹಾಗೆ ನಾನು ಬೆಣ್ಣೆಯನ್ನು ತೊಳೆದಿದ್ದೀನಿ, ತುಪ್ಪವನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ತುಪ್ಪ ನನಗೆ ಆಗಲಿಕ್ಕೆ 20 ಮಿನಿಟ್ಸ್ ಬೇಕು. ಸಿಮ್ಮಲ್ಲಿ ಇಟ್ಟಿರ್ತೀನಿ. ಒಂದು ಕಡೆ ಕುಕ್ಕರು ಕೂಡ ಆಗ್ತಾಯಿದೆ, ಅಡುಗೆಯನ್ನು ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದಲ್ವ, ಘಮ ಘಮ ಪರಿಮಳ ಬರ್ತಾ ಇದೆ. ತುಂಬ ಫಸ್ಟ್ ಕ್ಲಾಸ್ ಬೆಣ್ಣೆ ಅಂದರೆ ತುಪ್ಪ ರೆಡಿಯಾಗಿ ಬಿಡ್ತು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒಂದು ಪಾತ್ರೆ, ಸಣ್ಣ ಬೌಲ್ ತೊಗೋತೀನಿ. ಯಾಕೆಂದರೆ ಜಾಸ್ತಿ ಅಂತೂ ತುಪ್ಪ ಆಗಲ್ಲ ಡೈಲಿ ಮಾಡೋದಕ್ಕಾಗಿ. ನೋಡಿ, ಈ ರೀತಿ ಒಂದು ಸೌಟಿ ತೊಗೊಂಡು ಸೋಸಿಬಿಡ್ತೀನಿ. ಕೆಳಗಡೆ ಏನಾದರೂ ಅದೆಲ್ಲ ಇರೋದು ಕೆಳಗಡೆ ನಿಂತಿರಲಿ. ತುಂಬ ಪರಿಮಳಯುಕ್ತವಾದ ತುಪ್ಪ ರೆಡಿಯಾಗೇ ಬಿಡ್ತು. ಆರಾಮ್ಸೆ ಎಲ್ಲರೂ ಕೂಡ ಮಾಡ್ಬೋದು. ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಟೇಸ್ಟ್ ಆಗಿರುವಂಥ ಈ ತುಪ್ಪ ನೀವು ಕೂಡ ಮಾಡಿ. ಬದನೆಕಾಯಿ ಪಲ್ಯ ಈಸಿಯಾಗಿ ಮಾಡುವಂಥದ್ದು. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರಷ್ಟು ಇತ್ತು, 2 ದಿವಸ ಈ ಪಲ್ಯ ಹಾಳಾಗಲ್ಲ. ಆ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್, ಹಸಿಮೆಣಸು, ಕರಿಬೇವು ಎಲ್ಲವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನಿವತ್ತು ಎಣ್ಣೆಗಾಯಿ ಮಸಾಲವನ್ನು ಯೂಸ್ ಮಾಡಿಕೊಂಡು ಪಲ್ಯವನ್ನು ಮಾಡ್ತಾಯಿದ್ದೀನಿ. ಒಂದು ಟೈಪ್ ಎಣ್ಣೆಗಾಯಿ ಮಸಾಲ ಅಂತ ಅನ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಈ ಮಸಾಲ ಪ್ಯಾಕೆಟ್ ನಾನು ತಂದಿರೋದು TSS ಸೂಪರ್ ಮಾರ್ಕೆಟಿಂದ. ಸಾಮಾನ್ಯವಾಗಿ ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಎಣ್ಣೆಗಾಯಿ ಮಸಾಲ ಅಂತ ಹೇಳಿದರೆ ಸಿಗತ್ತೆ ಪೌಡರ್. ಮತ್ತು ಮನೆಯಲ್ಲಿ ಮಾಡೋ ಗೋಜಿಲ್ಲ. ಅದನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು. ಆ ಕಾರಣಕ್ಕಾಗಿ ಇವತ್ತು ನಾನು ಸಡನ್ನಾಗಿ ಯಾವತ್ತಾದರೂ ಒಂದು ದಿವಸ ಈ ರೀತಿಯಾಗಿ ಮಾಡ್ಬೋದು. ತೆಂಗಿನ ಎಣ್ಣೆಯನ್ನು ಇದರಲ್ಲಿ 3 ಸ್ಪೂನ್ ತೆಗೆದುಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಕಡಲೆಬೇಳೆಯನ್ನು 1.5 ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಈಗ ನಾವು ಮಸಾಲೆ ಪೌಡ್ರನ್ನ ಹಾಕಿದರೂ ಕೂಡ ಒಗ್ಗರಣೆಗೆ ಕೆಲವೊಂದಷ್ಟು ಸಾಮಗ್ರಿಗಳನ್ನು ಹಾಕಬೇಕಾಗುತ್ತೆ. ಕಡಲೆಬೇಳೆ ಹಾಕಿದ ಮೇಲೆ ಉದ್ದಿನಬೇಳೆ 1.5 ಸ್ಪೂನ್,
ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಈ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕಬೇಕಾಗತ್ತೆ. ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ. ಅತ್ಯಂತ ರುಚಿಕರವಾದ ಈ ಪಲ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಸಾದಾ ಹಸಿಮೆಣಸಿದು, ಕ್ಯಾಪ್ಸಿಕಮ್ ಅಲ್ಲ. 2 ಹಸಿಮೆಣಸನ್ನು ಮಾತ್ರ ಹಾಕ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜಿಂದ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಈ ಡೊಳ್ಳು ಮೆಣಸು ಕ್ಯಾಪ್ಸಿಕಮ್ ಹೇಳ್ತಾರಲ್ಲ, ಇದನ್ನು ಹಾಕೋದ್ರಿಂದ ಯಾವುದೇ ಪದಾರ್ಥ ಆದರೂ ತುಂಬ ಟೇಸ್ಟಾಗಿ ಬರುತ್ತೆ. ನಂತರ ಕರಿಬೇವನ್ನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ದೊಡ್ಡ ಬಾಣಲೆನ ತೆಗೆದುಕೊಂಡಿದ್ದೀನಿ. ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲವೂ ಫ್ರೈ ಆದ ನಂತರ ಇದಕ್ಕೆ ಇಂಗನ್ನು ಕೂಡ ಸ್ವಲ್ಪ ಹಾಕಿದೆ, ಕಾಣಿಸ್ತಾ ಇಲ್ಲ. ಮೆಣಸಿನ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಹೈ ಬೇಡ. ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬದನೆಕಾಯಿಯನ್ನು ಕಟ್ ಮಾಡಿರೋ ಪೀಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಬದನೆಕಾಯನ್ನು ಕ್ಲೀನಾಗಿ ತೊಳೆದು ಡೈರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಅದರಿಂದ ಮತ್ತು ಬೇರೆ ಯಾವುದೇ ರೀತಿ ನೀರು ಉಪ್ಪೆಲ್ಲ ಹಾಕಿ ಮೊದಲು ಏನೂ ಮಾಡ್ಕೊಳ್ಳಿಲ್ಲ. ಡೈರೆಕ್ಟಾಗಿ ಕಟ್ ಮಾಡಿರೋ ಪೀಸನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಾಯಿತು. ಒಗ್ಗರಣೆಯನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಸಿಂಪಲ್ ಪಲ್ಯ ರೆಡಿ ಆಯಿತು. ನೋಡಿ, ಉಪ್ಪು, ಒಗ್ಗರಣೆ ಜೊತೆಗೆ ಎಲ್ಲವೂ. ಈಗ ಚಿಟಕಿ ಬೆಲ್ಲವನ್ನು ಹಾಕ್ತೀನಿ. ನಾನೆಲ್ಲ ಪದಾರ್ಥಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತೀನಿ. ಅದೇನು ಸ್ವೀಟ್ ಆಗಬೇಕು ಅಂತಲ್ಲ, ಸ್ವಲ್ಪ ಮಟ್ಟಿಗೆ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿದ್ದೇವಾಯಿತು, ಬೆಲ್ಲವನ್ನು ಹಾಕಾಯಿತು. ಈಗ ನಾನು ನೋಡಿ, ಇವತ್ತು ಎಣ್ಣೆಗಾಯಿ ಮಸಾಲವನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ನಲ್ಲ, ಎಣ್ಣೆಗಾಯಿ ಮಸಾಲವನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಇದು ಫಸ್ಟ್ ಕ್ಲಾಸ್ ಟೇಸ್ಟ್ ಅಂತೂ ಡಬಲ್ ಆಗಿ ಬರುತ್ತೆ. ಈಗ ಮಸಾಲ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಂತರದಲ್ಲಿ ಹಾಕಬೇಕು, ಮೊದಲೇ ಅದು ಒಗ್ಗರಣೆಗೆ ಹಾಕಲಿಕ್ಕಿಲ್ಲ. ಈ ಮಸಾಲೆಯನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದರೆ ಇದರಲ್ಲಿ 3 ಸ್ಪೂನ್ ಆಗುವಷ್ಟು ಮಸಾಲ ಪೌಡ್ರನ್ನು ಹಾಕಿದ್ದೀನಿ. ಈ ಸ್ಪೂನಲ್ಲಿ ಅಳತೆಗಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬದನೆಕಾಯಿ ಪೀಸ್ ಎಲ್ಲ ಕಡೆ ಹೋದು ಮಿಕ್ಸ್ ಆದ ನಂತರ ಅದನ್ನು ಚೆನ್ನಾಗಿ ಮುಚ್ಚಿಟ್ರಾಯಿತು. ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಈಗ ಮತ್ತು ಹುಳಿ ಪೌಡ್ರನ್ನು ಕೂಡ ಸ್ವಲ್ಪ ಹಾಕಿರಲಿಲ್ಲ. ಉಪ್ಪು ಬೆಲ್ಲ ಎಲ್ಲವನ್ನು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಈಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ನಾನೇ ಕ್ಲೀನಾಗಿ ತೊಳೆಸ್ತಾ ಇದ್ದೀನಿ ಅಲ್ಲೇ ನಿಂತ್ಕೊಂಡು. ಕಾಣಿಸ್ತಾ ಇದೆಯಲ್ವ, ಅತ್ಯಂತ ರುಚಿಕರವಾದ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ. ಬೇಕಾದ್ರೂ ಹಾಗೆ ಬೇಕಾದರೂ ಅನ್ಕೋಬೋದು. ಇದಕ್ಕೆ ನಾನು ನೀರನ್ನು ಸೇರಿಸಿಲ್ಲ. ಈಗ ನಾನೇನು ಮಾಡ್ತೀನಿ ಅಂದರೆ, ಉಪ್ಪು ಬೆಲ್ಲ ಎಲ್ಲವನ್ನು ಹಾಕಿದ್ದಕ್ಕಾಗಿ ಅದು ನೀರು ಬಿಟ್ಕೊಳ್ಳುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಒಂದು 8 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಬೆಂದೇ ಬಿಡುತ್ತೆ. ಅದು ನೋಡಿ, ಚೆನ್ನಾಗಿ ಬೆಂತು ತೆಗೆದಿದ್ದೀನಿ ನಾನೀಗ. ಅತ್ಯಂತ ರುಚಿಕರವಾದ ಬದನೆಕಾಯಿ ಪಲ್ಯ ರೆಡಿಯಾಗೇ ಬಿಡ್ತು. ನೀವು ಕೂಡ ರೊಟ್ಟಿ, ಚಪಾತಿ, ಊಟಕ್ಕೆ ಎಲ್ಲದಕ್ಕೂ
ರೆಡಿ. ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಅತ್ಯಂತ ರುಚಿಕರವಾದ ಬದನೆಕಾಯಿ ಪಲ್ಯ ರೆಡಿ. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ವ ಬದನೆಕಾಯಿ ಪಲ್ಯವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಎಣ್ಣೆಗಾಯಿ ಮಸಾಲವನ್ನು ಯೂಸ್ ಮಾಡಿಕೊಂಡು ಅಂತ. ಈಗ ನಾನು ಟೊಮೆಟೊ ಸಾರನ್ನು ಮಾಡ್ತಾಯಿದ್ದೀನಿ. ಒಗ್ಗರಣೆಯನ್ನು ಹಾಕಿದ್ದೀನಿ. ತೆಂಗಿನ ಎಣ್ಣೆ 3 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್ ಹಾಕಿದ್ದೀನಿ. ಈಗ ಕ್ಯಾಪ್ಸಿಕಮ್ ಮತ್ತು ಸಾದಾ ಮೆಣಸನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಅರ್ಧ ಇತ್ತು, ಸಾದಾ ಮೆಣಸು ಕೂಡ 2 ಚಿಟಕಿ ಅರಿಶಿಣ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿಣ ಪೌಡ್ರು, ಹಸಿಮೆಣಸು 2, ಹಾಗೆ ಸ್ವಲ್ಪ ಮೆಣಸಿನ ಹಿಟ್ಟು. ನೋಡ್ತಾ ಇದ್ದೀರಲ್ವ, ಸಿಂಪಲ್ಲಾಗಿ ನಾನು ಸಾರನ್ನು ರಸಮ್ ಪೌಡ್ರನ್ನು MTR ರಸಮ್ ಪೌಡ್ರನ್ನು ಉಪಯೋಗಿಸ್ಕೊಂಡು ಸಾರನ್ನು ಮಾಡ್ತಾಯಿದ್ದೀನಿ. ಎಣ್ಣೆಗಾಯಿ ಮಸಾಲವನ್ನು ಉಪಯೋಗಿಸ್ಕೊಂಡು ಪಲ್ಯವನ್ನು ಮಾಡಿದೆ. MTR ರಸಮ್ ಪೌಡ್ರನ್ನು ಉಪಯೋಗಿಸ್ಕೊಂಡು ಸಾರನ್ನು ಮಾಡ್ತಾಯಿದ್ದೀನಿ. ಅಂದರೆ ಅರ್ಜೆಂಟಲ್ಲಿ ಅಡುಗೆ ಆಗಬೇಕು ನಮಗೆ, ಮತ್ತೆ ಸಾರನ್ನು ಪೌಡ್ರನ್ನ ನಾವೆಲ್ಲ ಮಾಡಿದ ಖಾಲಿ ಆಗೋದ್ರೆ ಅರ್ಜೆಂಟಲ್ಲಿ ಅಂದ್ಕೊಂಡು ನಾವು ಈ ರೀತಿಯಾಗಿ ಮಾಡ್ಬೋದು. MTR ರಸಮ್ ಪೌಡ್ರ್ ಇದು ಬರೀ 10 ರೂಪೀಸಿನ ಪ್ಯಾಕೆಟನ್ನು ಇವತ್ತು ನಾನು ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲು ಮತ್ತು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಟೊಮೆಟೊವನ್ನು ಬೇಯಿಸ್ಕೊಂಡಿದ್ದೆ. ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ರಸಮ್ ಪೌಡ್ರ್ ಹಾಕಿದೆ. ಈ ತೊಗರಿಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿತ್ತು, ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಉಪ್ಪನ್ನು ಹಾಕಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಕುದಿಸಿ ಮೇಲ್ಗಡೆಯಿಂದ ಬೆಲ್ಲವನ್ನು ಸ್ವಲ್ಪ ಹಾಕಿದೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿಬಿಟ್ರೆ ಆಯಿತು. ರಸಮ್ ರೆಡಿ. ಇಲ್ಲೀಗ ನಾನು ಕಾಣಿಸ್ತಾ ಇದೆ ಮಾವಿನಕಾಯಿ ಆಮಟಿ. ಪಲ್ಯ ಆಯಿತು, ರಸಮ್ ಆಯಿತು, ಸಾರು. ಈಗ ಮಾವಿನಕಾಯಿ ಆಮಟಿಯನ್ನು ನಾನು ಮಾವಿನ ಹಣ್ಣು, ಹುಳಿ ಮಾವಿನ ಹಣ್ಣು ಕಾಡಲ್ಲಿ ಸಿಗುತ್ತಲ್ಲ, ಅದನ್ನು ಮನೆಯವರು ಊರಿಂದ ಹಳ್ಳಿಯಿಂದ ತಂದಿದ್ದರು ಮನೆಯದು. ಕ್ಲೀನಾಗಿ ಅದಕ್ಕೆ ಬೆಲ್ಲವನ್ನು ಹಾಕಿ ಕುದಿಸಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನೋಡಿ ಚೆನ್ನಾಗಿ, ಅದು ಹಾಳಾಗಲ್ಲ. 2-3 ದಿವಸ ಇಟ್ಟರು ಕೂಡ, ಫ್ರಿಜ್ಜಲ್ಲಂತೂ ಇಡೋದೇ ಬೇಡ. ಚೆನ್ನಾಗಿ ಅದು ಕುದಿದಿದೆ. ಸ್ವೀಟ್ ಅಂದರೆ ಸ್ವೀಟ್ ಚೆನ್ನಾಗಿರುತ್ತೆ. ನನಗಂತೂ ಇದನ್ನು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಇಷ್ಟ ನಮ್ಮ ಮನೇಲಿ. ನಾನು ಸಾಮಾನ್ಯವಾಗಿ ಅದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಚೆನ್ನಾಗಿರುತ್ತೆ. ಇದು ಪೂರ್ತಿಯಾಗಿ ಬೆಲ್ಲದ ಜೊತೆಗೆ ಕುದಿಸಿದೆ. ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಹಸಿಮೆಣಸು, ಒಣಮೆಣಸು, ಇಂಗು, ಕರಿಬೇವು ಎಲ್ಲವನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ಆಯಿತು. ಮಾವಿನಕಾಯಿ ಆಮಟಿ ರೆಡಿಯಾಗೇ ಬಿಡ್ತು. ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಪದಾರ್ಥಗಳು ಕೂಡ ರೆಡಿ ಆಯಿತು ಊಟಕ್ಕೆ. ಕಾಣಿಸ್ತಾ ಇದೆ ಅಲ್ವಾ, 3 ಪದಾರ್ಥಗಳು ರೆಡಿ ಆಯಿತು. ಬದನೆಕಾಯಿ ಪಲ್ಯ, ಟೊಮೆಟೊ ಸಾರು, ಮಾವಿನಕಾಯಿ ಆಮಟಿ. ಅತ್ಯಂತ ರುಚಿಕರವಾದ 3 ಪದಾರ್ಥಗಳು ರೆಡಿ ಆಯಿತು. ಹಾಗೆ ಬೆಳಗ್ಗೆ ಇವತ್ತು ತಿಂಡಿಗೆ ಚಪಾತಿಯನ್ನು ಮಾಡಿದ್ದೆ. ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಇದೆ. 2 ರೊಟ್ಟಿಯನ್ನು ನಾನು ಊಟಕ್ಕೆ ಮಾಡಿ ಕೊಡ್ತೀನಿ. ಬದನೆಕಾಯಿ ಪಲ್ಯ ಚೆನ್ನಾಗಿರೋದು ಇದೆ, ಹಾಗಾಗಿ ಊಟ ಜೊತೆ ಚಪಾತಿ ಪಲ್ಯ ಎಲ್ಲವೂ ಇರಲಿ. ನೀವು ಕೂಡ ಟ್ರೈ ಮಾಡಿ. ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ.